ಈಗ ದರ್ಶನ್ ಅವ್ರ ಫ್ಯಾನ್ಸ್ ತುಂಬಾ ಇದಾರೆ ಇಡೀ ರಾಜ್ಯಾದ್ಯಂತ. ಸರ್, ದರ್ಶನ್ ಅವ್ರಿಗೆ ಕರೆ ಬಂತು ಇಲ್ಲ ಬೇರೆ ಯಾರು ಇದು ಮಾಡಿದ್ರು ಆ ತರ ಎಲ್ಲ ಯೂ ಟರ್ನ್ ತಗೊಳಕಿದ್ರೆ ದಯವಿಟ್ಟು ಇವಾಗಲೇ ನೀವು ಯೋಚನೆ ಮಾಡಿ ಇನ್ನೊಂದು ನಾವು ಹೇಳೋದು. ಸರ್ ಏನಿಲ್ಲ, ನಾನು ಹೇಳ್ತೇನೆ ಗೊತ್ತಾ, ದರ್ಶನ್ ಅವರ ಅಭಿಮಾನಿಗಳು ಇರ್ಬೋದು, ಅವ್ರ ಫೋನ್ ಕರೆಗಳು ಬರ್ಬೋದು. ನಾನು ಈಗ ಸಮೃದ್ಧಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಬರ್ತಿರೋರು ನಾನು ಕೇಳ್ತಾ ಇರೋದು ನಾಡಿದ ಹೆಣ್ಣು ಮಕ್ಕಳ ಬಗ್ಗೆ. ದರ್ಶನ್ ಅವರು ಪರ್ಸನಲ್ ಲೈಫ್ ಅಲ್ಲಿ ಮಾತಾಡೋದೇ ಇಲ್ಲ, ಮತ್ತೊಂದು ಹೇಳ್ತೀನಿ, ಯಾರೇ ಫೋನ್ ಮಾಡಿ ನಮ್ಮ ಜೀವ ಬೆದರಿಕೆ ಹಾಕಿದ್ರು ಕೂಡ ನೇರವಾಗಿ ನನಗೆ ಸಂದೇಶ ಹೇಳ್ತಾ ಇದ್ದೀನಿ. ನಾನು ನಂಬರು ಅಡ್ರೆಸ್ ಎಲ್ಲ ಕೊಡ್ತೀನಿ. ಯಾರೇ ದರ್ಶನ್ ಹಾಕಿದ್ರು ನೇರವಾಗಿ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ವಾಪಸ್ ಮುಂದಿಟ್ಟು ಹೆಜ್ಜೆ ಹಿಂದಿಡ ಅಂತ ಅಂದ್ಬಿಟ್ಟು ನಾವಲ್ಲ. ಯಾವುದೇ ಕಾರಣಕ್ಕೂ ಜೀವ ಹೋಗ್ತಂದ್ರೆ ಕನ್ನಡಕ್ಕೋಸ್ಕರ ಹೋಗ್ಲಿ ಸರ್. ಅವ್ರು ಕಾನೂನು ಬಾಹಿರ ಮಾತಾಡೋದು. ಹೌದು ಸರ್, ಕಾನೂನು ಬಾಹಿರ ಸರ್. ಯಾಕೆ ಕಾನೂನಾತ್ಮಕವಾಗಿ ನೀವು ಕ್ರಮ ಕೈಗೊಳ್ಳಬಾರ್ದು? ಸರ್, ಈಗ ದರ್ಶನ್ ಅವ್ರು ಮಾತಾಡಿ ಎಷ್ಟು ದಿವಸ ಆಯ್ತು, ನೀವ್ ಯಾಕೆ ಇವತ್ತ ಪ್ರೆಸ್ ಮಾಡ್ತಾ ಇದ್ರ? ಈಗ ಯಾಕೆ ಮಾಡಿಲ್ಲ? ಅವ್ರು ಮಾತಾಡಿ ಮಾಡಿರ್ಬೇಕಲ್ಲ ಸರ್. ಇನ್ನೊಂದು ಹೇಳ್ಬೇಕು, ಅದು ನಾನು ನೇರವಾಗಿ ಹೇಳ್ತೀನಿ. ನನಗೆ ಸ್ವಲ್ಪ ಆರೋಗ್ಯದಲ್ಲಿ ಆರಾಮಿಲ್ಲ, ನನಗೊಂದು ಸ್ವಲ್ಪ ಆರಾಮಿಲ್ಲ. ಇವರು ಉಪಾಧ್ಯಕ್ಷರಾಗಿರ್ಬೋದು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ನನ್ನ ಆದರ್ಶದಿಂದ ಏನು ಮಾಡಕ್ ಬರಲ್ಲ. ಆ ವಿಚಾರವಾಗಿ ನಾನು ಇವತ್ತು ಕೈಗೊಂಡೆ. ನಿನ್ನೆ ಮಾಡಬೇಕಾಗಿತ್ತು, ಟೈಮ್ ಕಾಲಾವಕಾಶ ಆಗಲಿಲ್ಲ. ಎಚ್ಚರಿಕೆ ಇಲ್ಲ ಸರ್. ನಾನೀಗ ವಾಣಿಜ್ಯ ಮಂಡಳಿಗೆ ಆಗಿರ್ಬೋದು, ಆಮೇಲೆ ಮಹಿಳಾ ಆಯೋಗ ಸಮೇತ ಒಂದು ಕಂಪ್ಲೇಂಟ್ ನಾನು ಹೋಗ್ತಾ ಇದ್ದೀನಿ. ನನಗೆ ಕೊಟ್ಬಿಟ್ಟು ಸ್ಟೇಷನ್ ಸಮೇತ ಒಂದು FIR ಮಾಡಿಸ್ತೀನಿ ಸರ್. ನಮ್ಮ ಸಂಘಟನೆ ಕಡೆಯಿಂದ ನಮ್ಮ ನಾಡಿನ ಮಕ್ಕಳಿಗೆ ಆಗಿರೋ ಹೆಣ್ಮಕ್ಳಿಗೆ ಆಗಿರೋಂಥ ಅನ್ನ ಇರೋದು ನಾನು ಬರೆಯುತ್ತೀನಿ ಸರ್. ಸರ್, ನಾನು ಬಂದ್ಬಿಟ್ಟು ದರ್ಶನ್ ಅವರು ಎಣ್ಣೆ ಮದ್ಯಪಾನ ಮಾಡ್ತಾರೆ ಮತ್ತು ನಾನೇನು ಹೇಳ್ತಾ ಇಲ್ಲ. ಅವ್ರು ಯಾರೇ ಬಂದ್ರು ಕೂಡ ನಾನು ಉತ್ತರ ಕೊಡ್ತೀನಿ, ಒಂದೇ ಉತ್ತರ. ಯಾರನ್ನ ಬರ್ಬೋದು, ಸಪೋಸ್ ನನ್ನ ನಂಬರ್ ಇನ್ಕ್ಲೂಡ್ ಆಗಿ ಹೇಳ್ತೀನಿ ನಾನು. ಯಾರೇ ಬಂದ್ರು ಅವ್ರು ಮಾತಾಡೋದು ಹೆಣ್ಮಕ್ಳು ಬಗ್ಗೆ, ನಾವು ಅದನ್ನ ಮಾತ್ರ ಕೇಳ್ತಾ ಇದ್ದೀವಿ. ಅವರು ಕ್ಷಮೆ ಯಾಚಿಸ್ಬಿಟ್ರೆ ಆಯ್ತು, ನಮಗೆ ಬೇರೆ ಅವಶ್ಯಕತೆ ಏನಿಲ್ಲ ಸರ್. ಅವ್ರು ಕ್ಷಮೆ, ಆಮೇಲೆ ಯಾವ ವಿಚಾರಕ್ಕೆ ಇದೆ ಅನ್ನೋದು ನಮಗೆ ತಿಳಿಸ್ತಾರೆ. ಯಾವ ವಿಚಾರಕ್ಕೆ ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಅಂತಾರೆ. ಅಲ್ಲ ಸರ್, ಅಂತ ಹೇಳಿದ್ರಲ್ವ, ಅದಕ್ಕೆಲ್ಲ ನಿಮ್ಗೆ ಆನ್ಸರ್ ಕೊಡಕ್ಕಾಗತ್ತಾ? ಅಲ್ಲ ಸರ್, ಈಗ ಹೇಳಿದ ಯಾರು ಕಾರಣ ಬಿಟ್ಬಿಡ್ತೀನಿ ಅಂದ್ರೆ ಬಿಟ್ಬಿಡ್ತೀನಿ ಅನ್ನೋದಕ್ಕೆ ಒಂದು ಕಾರಣ ಕೊಡಕ್ಕಾಗತ್ತಾ ಇವ್ರೆ? ಯಾಕೆ? ಅಲ್ಲ ಸರ್, ಮತ್ತೆ ಸಂದೇಶ ಹೇಗೆ ಹೋಗುತ್ತೆ? ಈಗ ಬಟ್ಟೆ ಚೆನ್ನಾಗಿಲ್ಲ ಅಂತ ಅನ್ಬೇಕು, ಅವರು ಒಂದು ಕಾರಣ ಕೊಡ್ತಾರೆ. ಬಟ್ಟೆ ಚೆನ್ನಾಗಿಲ್ಲ ಅವ್ರಿಗೆ. ಅದೇಂಗೆ ಚೆನ್ನಾಗಿಲ್ಲ ಅಂದ್ರು ಸರ್? ಇಲ್ಲ, ನನಗೆ ಈಗ ಐರಾವತ ಫಿಲಂನಲ್ಲಿ ಹೇಳ್ತಾರಲ್ಲ ಅವರು. ಇಲ್ಲ, ನೀವು ಕಾರಣ ಕೇಳ್ತೀನಿ ಅಲ್ಲ, ಐರಾವತ ಮಾಡಿದ್ದು ತಪ್ಪು, ಆಡಿದ್ದು ತಪ್ಪು ಅಲ್ವಾ ಸರ್? ಕ್ಷಮಿಸಲೇಬೇಕಲ್ಲ. ಅಷ್ಟೇ ಸಾಕಾ? ಎಷ್ಟೇ ಸಲ ಮಾಡ್ತಾ ಇರೋದು ಯಾರು ಅವರು? ಇವಾಗ ಕೇಳಿದ್ದೇನು, ಅಲ್ಲಿ ಯಾರೋ ಅವ್ರನ್ನ ಮಾಫ್ ಮಾಡೋದು, ಇವಾಗ ನೀವು ಮಾಡ್ತಿದ್ದೀರ. ಅಂದ್ರೆ ಒಂದು PA ಹಾಕ್ತಾರೆ, ಒಬ್ಬ ತಪ್ಪು ಮಾಡಿದ್ರೆ PA ಹಾಕ್ತವನ್ನ ವಾಪಸ್ ತಗೊಂಡ್ಬಿಟ್ರೆ ಇನ್ನೊಬ್ಬ PA ಹಾಕೋದಿಲ್ಲ. ಅಂದ್ರೆ ನೀವು ಕ್ಷಮಿಸ್ಬಿಟ್ರೆ ಅವ್ರ ಸಪೋರ್ಟ್, ಅವರು ಅಲ್ಲಿಂದ ಅವ್ರು ಎಸ್ಕೇಪ್. ಅವರು ಸರ್, ಈಗ ನಾನು ಹೇಳ್ತೀರ ನೇರವಾಗಿ, ಅವ್ರು ಕ್ಷಮಿಸಲ್ಲ. ನೀವು ಅಬ್ಸರ್ವ್ ಮಾಡ್ಲಿ, ಅವ್ರ ಬೆದರಿಕೆ ಕರೆಗಳು ಬರ್ತಾವೆ ನಮಗೆ. ಯಾಕಂದ್ರೆ ನಾನು ಮುಂಚೆ ಜಿಲ್ಲಾಧ್ಯಕ್ಷ ಆಗಿರೋಂಥ ವ್ಯಕ್ತಿ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಕನ್ನಡ ವಾಟ ಮಂಜುನಾಥ್ ಅವರ ಬಡದ ಜಿಲ್ಲಾಧ್ಯಕ್ಷ ಆದಾಗಲೇ ನನಗೆ ಕರೆಗಳು ಬಂದಿದ್ದು. ನಿಮ್ಗೆ ಬೆದರಿಕೆ ಕರೆ ಬರುತ್ತೆ, ಕೊಲೆ ಬೆದರಿಕೆ ಬರುತ್ತೆ, ಎಲ್ಲ ಬರುತ್ತೆ. ಏನ್ ಸರ್ ನಿಮ್ಮ ಮುಂದಿನ ಏನೇ ಕರೆ ಬಂದ್ರೆ ನಾವು ಫೈಟ್ ಮಾಡ್ತೀವಿ ಸರ್. ವಾಪಸ್ ತೆಗೆಲ್ಲ ಸರ್. ದರ್ಶನ್ ಅವರು ನಿಮ್ಗೆ ಡೈರೆಕ್ಟ್ ಆಗಿ ಏನು ಮಾಡಿಲ್ಲ, ತಪ್ಪು ಮಾಡಿಲ್ಲ, ನಿಮ್ಮನ್ನ ಬೈದಿಲ್ಲ, ಹೆಣ್ಮಕ್ಳನ್ನ ಬೈದ್ರು, ಅದು ತಪ್ಪು ಅಂತ ನೀವು ಹೋರಾಡ್ತಾ ಇದ್ದೀವಿ. ಹೌದು ಸರ್. ನಿಮ್ಗೆ ಡೈರೆಕ್ಟ್ ಆಗಿ ಬೆದರಿಕೆ ಕರೆ ಆಗ್ತಿದ್ರಲ್ಲ, ಅವ್ರ ನಂಬರ್ ಇಲ್ವಾ, ಆ ವ್ಯಕ್ತಿ ಇಲ್ವಾ, ಯಾಕೆ ಅವ್ರ ಮೇಲೆ ಇನ್ನೂ ಆಯ್ಕೆ ತಗೊಂಡಿಲ್ಲ? ಅಂದ್ರೆ ನಾನು ಸ್ಟಾರ್ಟಿಂಗ್ ಮಾಡುವಂತ ಸಂದರ್ಭದಲ್ಲಿ ಈ ವಿಚಾರ ಹೇಳ್ತೀರ ಬರ್ತವೆ ಅಂತ ಹೇಳ್ತಾರೆ. ನನಗೆ ವಿಚಾರ ಮುಂಚೆ ನಾನು ಒಂದ್ಸತಿ ಮಾಡಿದಾಗ ಚಿತ್ರದುರ್ಗ ರಘುನವರ ಮೇಲೆ ಒಂದು FIR ಆಗಿದೆ ಫೌಂಡೇಶನ್ ನಲ್ಲಿ. FIR ನಂಬರು 329/2020 ರಘು ಅಂತ ಹೇಳ್ಬಿಟ್ಟು ದರ್ಶನ್ ಅವ್ರು ಆಪ್ತವ್ ನನ್ನ ಸ್ನೇಹಿತಗಳು, ಅವನ ಸಮೇತ ನನಗೆ ಕರೆ ಮಾಡಿದ್ರು. ಇದೇ ದರ್ಶನ್ ಅವ್ರ ಚಿತ್ರದುರ್ಗ ಬಂದಾಗೂ ನಾವು ನೋಡಿದೀವಿ, ಮಾತಾಡೋದಿದ್ದೀವಿ. ಸರ್, ಈಗ ನೀವು ಈ ತರ ಕಂಪ್ಲೇಂಟ್ ಕೊಡಕ್ಕೆ ನಿಮ್ಮ ಸ್ವ ಇಚ್ಛೆಯನ್ನ ಮಾಡ್ತಾ ಇದ್ದೀರಾ ದರ್ಶನ್ ವಿರುದ್ಧ ಹೋರಾಟ? ಇಲ್ಲಿ ಯಾರು ಕುಮ್ಮಕ್ಕಿದೆಯಾ? ಸರ್, ಇದ್ರಲ್ಲಿ ಯಾರು ಕುಮ್ಮಕ್ಕಿಲ್ಲ ಸರ್. ನನ್ನ ಸಂಘಟನೆ ವತಿಯಿಂದ ಬೇರೆ ಸ್ವರೂಪನೇ ಪಡಿತಾ ಇದೆ. ದರ್ಶನ್ ಮತ್ತು ಬೇರೆಯವ್ರ ಕಾಂಟ್ರವರ್ಸಿ ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಈ ವಿಚಾರದಲ್ಲಿ ನೀವು ಸ್ವ ಇಚ್ಛೆಯಿಂದ ಹೋರಾಡ್ತಿದ್ದೀರಾ? ಹಿಂದ್ಗಡೆ ಒಂದು ಬ್ಯಾಕ್ ಸಪೋರ್ಟ್ ಇದೆಯಾ? ಯಾವ ತರ ಅಂತ ಇದರಲ್ಲಿ ಯಾರನ್ನು ನಾನು ಬೇರೆ ಯಾರನ್ನು ತಗೊಂಡಿಲ್ಲ ಸರ್. ನನ್ನ ಒಂದು ವ್ಯಕ್ತಿಗೆ ನನ್ನ ಸಂಘಟನೆ ಮಾಡ್ಕೊಳ್ತೀವಿ, ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀವಿ, ಕನ್ನಡಕ್ಕೋಸ್ಕರ ಓಡ್ತೀವಿ ಅಂತ ನಾನು ಬಾಯ ಹೇಳೋದಲ್ಲ. ಇಂಥವೆಲ್ಲ ಒಂದು ಧ್ವನಿ ಎತ್ತಬೇಕನ್ನೋ ಒಂದು ಇದ್ರ ಮೇಲೆ ನಾನು ಮಾಡ್ತಾ ಇದ್ದೀನಿ ಅಷ್ಟೇ ಸರ್. ನನಗೆ ಯಾರ್ದಾಗಲಿ ಸಪೋರ್ಟು ಮತ್ತೊಂದಿಲ್ಲ ಸರ್. ನಾನು ಯಾವತ್ತೂ ಸಿಂಗಲ್ಲ ಸರ್.